ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಬನಶಂಕರಿ ದೇವಿ ಮಹಾತ್ಮೆಯ ಬಗ್ಗೆ ತಿಳಿಯೋಣ. ಹಿಂದೆ ಒಂದಾನೊಂದು ಕಾಲದಲ್ಲಿ ಷಣ್ಮುಖನು ಋಷಿಗಳ ಕೋರಿಕೆಯಂತೆ ಶ್ರೀ ಬನಶಂಕರಿ ದೇವಿಯ ಪುಣ್ಯ ಚರಿತ್ರೆಯನ್ನು ಹೇಳಿದ್ದನು. ಅಗಸ್ತ್ಯ ಮಹಾಮುನಿಯು ತನ್ನ ಸತಿ ಶಿರೋಮಣಿಗೆ ಹೇಳುತ್ತಾನೆ, ಅತಿ ಪೂರ್ವದಲ್ಲಿ ನಮ್ಮಿ ದೇಶವು ಭಯಂಕರವಾದ ಕಾಡುಗಳಿಂದ ಕೂಡಿದ್ದಾಗಿತ್ತು. ಎತ್ತ ನೋಡಿದರತ್ತ ದಟ್ಟವಾದ ಗಿಡಗಳ ಗುಂಪು, ಬಿದಿರು ಮಳೆಗಳ ಕಂಪು, ಕಾಡು ಪಶುಗಳ ಸೋಂಪು ಕಿರಿದು ತುಂಬಿಕೊಂಡು ಘೋರ ರೂಪವಾಗಿ ಕಂಗೊಳಿಸುತ್ತಿತ್ತು. ಇವುಗಳಲ್ಲಿ ಕಳ್ಳಕಾಕರ ಬೀಡು ಮಾಡಿಕೊಂಡು ಸಿಕ್ಕವರು ಸುಲಿಗೆ ಮಾಡುವುದೇ ಇವರ ಮುಖ್ಯ ಉದ್ದೇಶವಾಗಿತ್ತು. ಈ ಕಾಡಿನಲ್ಲಿ ದುರ್ಗರಕ್ತ ಮತ್ತು ಧೂಮ್ರಾಕ್ಷರೆಂಬ ಹೆಸರಿನ ರಾಕ್ಷಸರು ನೆಲೆಯಾಗಿದ್ದವರು. ಇವರು ಸರ್ವರಿಗೂ ಬಾಧೆ ಕೊಡುತ್ತಾ ದೇವಲೋಕಕ್ಕೂ ದಾಳಿಯನ್ನಿಟ್ಟರು. ದೇವತೆಗಳನ್ನು ಹಿಂಸಿಸಿ ಉಪದ್ರವವನ್ನ ಕೊಟ್ಟರು. ಆಗ ದೇವತೆಗಳು ದಿಕ್ಕಾಪಾಲಾಗಿ ಓಡಿ ಆದಿಶಕ್ತಿಯ ಮೊರೆ ಹೊಕ್ಕರು. ನಡೆದ ಸಂಗತಿಯನ್ನು ತಿಳಿಸಿದರು. ದಯಾಸಾಗರಳಾದ ದೇವಿಯು ಅವರೆಲ್ಲರನ್ನೂ ಸಂತೈಸಿ ಬೀಳ್ಕೊಟ್ಟಳು. ಸಮೂಲ ನಾಶಕ್ಕೆ ಉಪಾಯವನ್ನು ಹುಡುಕಿದಳು. ಕೂಡಲೇ ಕ್ರೂರ ರಾಕ್ಷಸರ ರೂಪಕ್ಕಿಂತ ಸಹಸ್ರಪಟ್ಟು ಭಯಂಕರ ಕ್ರೂರ ರೂಪವನ್ನು ಧಾರಣೆ ಮಾಡುತ್ತಾಳೆ. ಆಯುಧ ಪಾಣಿಯಾಗಿ ರಾಕ್ಷಸರು ವಾಸಿಸುವ ನಿಬಿಡವಾದ ಅರಣ್ಯಕ್ಕೆ ನುಗ್ಗಿ ಅವರನ್ನು ಪರಶುವಿನಿಂದ ಸಂಹರಿಸಿದಳು. ದೇವತೆಗಳು ಸಂತೋಷಭರಿತರಾಗಿ ಏಕಕಂಠದಿಂದ ಹೊಗಳಿದರು. ದೇವಿಯು ಅದೇ ಘೋರ ರೂಪದಿಂದ ಅರಣ್ಯದಲ್ಲಿ ನಿವಾಸಿಯಾದಳು. ಭಯಂಕರ ರೂಪ ಧಾರಣೆ ಮಾಡಿಕೊಂಡು ಶ್ರೀ ಬನಶಂಕರಿ ದೇವಿಯ ರೂಪವನ್ನು ಕಂಡು ಸುರರು ಬೆದರಿದರು. ದರ್ಶನ ಲಾಭದ ವಿಚಾರವನ್ನೇ ಬಿಟ್ಟುಕೊಟ್ಟರು. ನುಡಿದವರೆಲ್ಲರೂ ಮೂರ್ಛೆ ಹೋದುವವರಾದರೂ ದೇವತೆಗಳಿಗೆ ಇದೊಂದು ಚಿಂತೆಯೇ ಪ್ರಾಪ್ತವಾಯಿತು. ಇದಕ್ಕೆ ತಕ್ಕ ಉಪಾಯವನ್ನು ಹುಡುಕಿ ಭಯಂಕರ ರೂಪವನ್ನು ಬಿಡಿಸಿ ಶಾಂತ ರೂಪಳಾದ ದೇವಿಯು ಪ್ರಸನ್ನಳಾಗಬೇಕೆಂದು ಮನದಲ್ಲಿ ಆಲೋಚಿಸತೊಡಗಿದರು. ದೇವಿಯ ಪರಮ ಭಕ್ತರಾಗಿರುವವನಿಗೆ ಈ ಕಾರ್ಯವು ಸಾಧಿಸುವುದೆಂದು ಬಗೆದು ಅರಸು ತಿಲಹತೆ ಕಾಲ ತೊಡಗಿಸು ಎಂಬ ಉಕ್ತಿಯಂತೆ ತ್ರಿದಂಡಿ ಎಂಬ ದೇವಿಯು ಅತ್ಯಂತ ಭಕ್ತನ ನೆರವು ಪಡೆಯಲಾರಂಭಿಸಿದರು. ತ್ರಿದಂಡಿಗೆ ಈ ಸಂಗತಿಯನ್ನು ತಿಳಿಸಿದರು. ದೇವತೆಗಳ ಮಾತಿನಂತೆ ತ್ರಿದಂಡಿಯು ದೇವಿಯನ್ನು ಕುರಿತು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿದನು. ಭಕ್ತ ಪರಾಯಣಳಾದ ದೇವಿಯು ಭಕ್ತನಾದ ತ್ರಿದಂಡಿಯ ಕೋರಿಕೆಯನ್ನು ಮನ್ನಿಸಿ ಕ್ರೂರ ರೂಪವನ್ನು ಬಿಟ್ಟು ಶಾಂತ ರೂಪವನ್ನು ಧಾರಣೆ ಮಾಡಿಕೊಂಡು ಸರ್ವರಿಗೂ ಕಲ್ಯಾಣವನ್ನು ಬಯಸುತ್ತಾ ವರದ ಹಸ್ತವನ್ನು ಅನುಗ್ರಹಿಸಿದಳು. ದೇವಾನುದೇವತೆಗಳು ತ್ರಿದಂಡಿ ಮುನಿಯು ದೇವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಜಯ ಜಯಾಕಾರವನ್ನು ಮಾಡಿದರು. ಅನಂತರ ದೇವತೆಗಳಿಗೆ ಅಧೀಷ್ಟನಾದ ದೇವೇಂದ್ರನು ದೇವಿಗೆ, ಜಗನ್ಮಾತೆಯೇ, ಮಂಗಳಪ್ರದಾಯಿನಿಯೇ, ನೀನು ನಿನ್ನ ಭಯಂಕರ ರೂಪವನ್ನು ತೊರೆದು ಸಾತ್ವಿಕ ರೂಪವನ್ನು ತೋರಿಸಿದ್ದು ನಮಗೆ ಅತಿಯಾದ ಆನಂದವನ್ನು ಉಂಟು ಮಾಡಿದೆ. ನಿಮ್ಮ ಕೃಪಾದೃಷ್ಟಿ ನಮ್ಮ ಮೇಲೆ ಸದಾ ಇರುವಾಗ ನಮಗೇನು ಕೊರತೆ? ಇನ್ನು ಮೇಲೆ ಭಕ್ತರ ಉದ್ಧಾರಕ್ಕಾಗಿ ನೀನು ಈ ತಿಲಕವನದಲ್ಲಿಯೇ ನೆಲೆಸಿ ಈ ಸ್ಥಳವನ್ನು ಎಲ್ಲ ಕ್ಷೇತ್ರಗಳಿಗಿಂತ ಪವಿತ್ರ ಕ್ಷೇತ್ರವನ್ನಾಗಿ ಮಾಡು. ಈ ಕ್ಷೇತ್ರಗಳಲ್ಲಿಯ ತೀರ್ಥಗಳನ್ನು ಪಾವನವನ್ನಾಗಿ ಮಾಡು. ತೀರ್ಥದಲ್ಲಿ ಸ್ನಾನ ಮಾಡಿ ನಿನ್ನ ದರ್ಶನ ಪಡೆಯುವವರಿಗೆ ಮಹತ್ತರ ಪುಣ್ಯ ಪ್ರಾಪ್ತವಾಗಲಿ ಎಂದು ಅನುಗ್ರಹಿಸು. ಮತ್ತು ನಿನ್ನ ಪರಮ ಭಕ್ತನಾದ ಆರಾಧ್ಯನಾದ ತ್ರಿದಂಡಿ ಮುನಿಯು ಪ್ರತಿ ವರ್ಷಕ್ಕೊಮ್ಮೆ ನಿನ್ನ ಉತ್ಸವವನ್ನು ಅತ್ಯಂತ ಸಡಗರದಿಂದ ನೆರವೇರಿಸುತ್ತಾನೆ ಎಂದು ಕೋರಿಕೊಂಡರು. ಆ ಸಂಭ್ರಮದ ಸಮಯಕ್ಕೆ ನಾನು ಎಲ್ಲ ದೇವತೆಗಳನ್ನು ಕೂಡಿಕೊಂಡು ಬಂದು ನಿನ್ನ ದರ್ಶನ ಲಾಭವನ್ನು ಪಡೆದು ಪುಣ್ಯಮಯರಾಗುತ್ತೇವೆ. ಉತ್ಸವಕ್ಕೆಂದು ಬಂದ ಸಕಲ ಭಕ್ತರಿಗೂ ನಿನ್ನ ಅನುಗ್ರಹವಾಗಿ ಪಾಪದಿಂದ ಮುಕ್ತರಾಗಿ ಪುಣ್ಯವಂತರಾಗುತ್ತಾರೆಂಬುದಕ್ಕೆ ಸಂಶಯವಿಲ್ಲದೆ ಕೇಳಿಕೊಳ್ಳಲು ಶ್ರೀದೇವಿಯು ಹರ್ಷಬಿತ್ತಳಾಗಿ ಒಪ್ಪಿ ನಿಮ್ಮೆಲ್ಲರ ಬಯಕೆಯಂತೆ ನಾನು ಈ ತಿಲಕವನದಲ್ಲಿಯೇ ವಾಸಿಸುತ್ತೇನೆ. ನನ್ನನ್ನು ನಂಬಿದ ಭಕ್ತರಿಗೆ ಅವರವರ ಭಕ್ತಿ ಅನುಸಾರವಾಗಿ ವರಗಳನ್ನು ದಯಪಾಲಿಸುವೆನೆಂದು ವರವನ್ನು ನೀಡಿದಳು. ಈ ತಿಲಕವನದಲ್ಲಿರುವ ತೀರ್ಥಕ್ಷೇತ್ರಗಳೆಲ್ಲವೂ ಜಗತ್ತಿನಲ್ಲಿ ತೀರ್ಥಕ್ಷೇತ್ರಗಳಿಗಿಂತ ಪರಮ ಪಾವನವಾದವುಗಳೆಂದು ನಿಸ್ಸಂದೇಹವಾಗಿ ಹೇಳಬಹುದು. ಆಮೇಲೆ ದೇವಿಯು ದೇವತೆಗಳಿಗೆ, ಭಕ್ತ ಶ್ರೇಷ್ಠರಿರ ಜಗತ್ತಿನ ಕಲ್ಯಾಣಕ್ಕಾಗಿ ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ರಕ್ಷಿಸಲು ನಾನು ಕಾಲಕಾಲಕ್ಕೆ ತಕ್ಕಂತೆ ಅನಂತ ಅವತಾರಗಳನ್ನು ಧರಿಸಿ ಲೀಲಾಲೋಲವನ್ನು ಪ್ರದರ್ಶಿಸುವೆನು. ಮಂದಾಸುರನೆಂಬ ದುಷ್ಟ ರಕ್ಕಸನ ಮಕ್ಕಳಾದ ಶುಂಭ ನಿಶುಂಭರೆಂಬುವರು ಹುಟ್ಟುವರು. ಅವರು ಬ್ರಹ್ಮದೇವನ ವರದಿಂದ ಕೊಬ್ಬಿದವರಾಗಿ 3 ಲೋಕಗಳಿಗೆಲ್ಲ ಕೊಳ್ಳೆ ಹಿಡುವರು.
ಆಗ ನಾನು ಪಾರ್ವತಿಯಾಗಿ ಜನಿಸಿ ಕ್ರೂರ ಶುಂಭ ನಿಶುಂಭರನ್ನು ಸಂಹರಿಸಿ ನಿಮ್ಮನ್ನು ಕಾಪಾಡುವೆನು. ಮುಂದೆ ವಿಪಚ್ಚಿತ್ರ ಎಂಬ ಹೆಸರಿನ ರಕ್ಕಸನ ಮಕ್ಕಳು ಹುಟ್ಟುವರು. ಆಗ ನಾನು ಭಯಂಕರ ರೂಪವನ್ನು ಧರಿಸಿ ಆ ರಕ್ಕಸರನ್ನು ತಿಂದು ತೇಗುವೆನು. ಅವರನ್ನು ತಿನ್ನುವಾಗ ನನ್ನ ಹಲ್ಲುಗಳು ಬಾಯಿಯು ರಕ್ತಮಯವಾಗಿ ಭಯಂಕರವಾಗಿ ಕಾಣುವುದರಿಂದ ನಾನು ರಕ್ತದಂತ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗುವೆನು. ಆಮೇಲೆ ಜಗತ್ತಿನಲ್ಲಿ 100 ವರ್ಷಗಳ ಪರ್ಯಂತ ಮಳೆಯು ಸುರಿಯುವುದು. ನೀವೆಲ್ಲರೂ ಆ ಸಮಯದಲ್ಲಿ ನನ್ನನ್ನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಲು ನಾನು ಅವತಾರ ತಾಳಿ 100 ನಯನಗಳಿಂದ ಕೃಪಾದೃಷ್ಟಿಯನ್ನು ನಿಮ್ಮೆಲ್ಲರ ಮೇಲೆ ಬೀರುವೆನು. ಅದಕ್ಕಾಗಿ ಜಗತ್ತಿನಲ್ಲಿ ವೃಷ್ಟಿಯಾಗಿ ಮಳೆಯಾಗಿ ಬೆಳೆಗಳು ಚೆನ್ನಾಗಿ ಬರುವವು. ಆಗ ನಾನು ಶತಾಕ್ಷಿ ಹೆಸರಿನಿಂದ ಪ್ರಸಿದ್ಧಿ ಪಡೆಯುವೆನು. ನನ್ನ ದೇಹದಿಂದ ಉತ್ಪನ್ನವಾದ ಶಾಖಗಳಿಂದ ಜನರನ್ನು ಸಂರಕ್ಷಿಸುವೆನು. ಆಗ ನಾನು ಶಾಕಾಂಬರಿ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆಯುವೆನು. ಇದೇ ತಿಲಕಾರಣ್ಯದಲ್ಲಿ ನಾನಿರುವಾಗ ಮುಂದೆ ಕೆಲವು ದಿನಗಳ ನಂತರ ದುರ್ಗಮನೆಂಬ ರಾಕ್ಷಸನು ಉದ್ಭವಿಸುವನು. ಅವನನ್ನು ನಾಮಶೇಷ ಮಾಡಿ ದುರ್ಗಾದೇವಿ ಎಂಬ ಹೆಸರಿನಿಂದ ಕರೆಯಿಸಿಕೊಳ್ಳುವೆನು. ಋಷಿಗಳು ಇದೇ ಪವಿತ್ರ ತಾಣದಲ್ಲಿ ನನ್ನನ್ನು ಕುರಿತು ತಪಸ್ಸು ಮಾಡಲು ಅವರನ್ನು ನಾನಾ ರೀತಿಯಿಂದ ಹಿಂಸೆ ಮಾಡುವ ಭೀಕರ ಸ್ವರೂಪವಾಗಿರುವ ರಕ್ಕಸರನ್ನು ಭೀಮಾಕಾರ ರೂಪವನ್ನು ತಾಳಿ ಸಂಹರಿಸುವೆನು. ಆಗ ನನಗೆ ಭೀಮಾದೇವಿ ಎಂಬ ಹೆಸರು ಬರುವುದು. ಅರುಣನೆಂಬ ರಾಕ್ಷಸನಿಂದ ಜಗತ್ತಿಗೆ ಪೀಡೆಯಾಗಲು ಅವನನ್ನು ಸಂಹರಿಸುವೆನು. ಭ್ರಮನೆಂಬ ರಾಕ್ಷಸನನ್ನು ಗುಂಗಿಹುಳ ರೂಪ ಧರಿಸಿ ಕೊಂಡು ಹಾಕುವೆನು. ಆಗ ನಾನು ಭ್ರಮರಾಂಬ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿ ಮೆರೆಯುವೆನು. ಅನಂತರ ಸೇತು ದೈತ್ಯನು ಹುಟ್ಟಿ ಮದೋನ್ಮತ್ತನಾಗಿ ಮೆರೆಯುವನು. ಅತಿಯಾದ ಕಾಮುಕನಾದ ರಾಕ್ಷಸನಿವನು. ಅನೇಕ ಪವಿತ್ರತಾ ಶಿರೋಮಣಿಗಳಿಗೆ ಮನಸೋತು ಮಹಾಪಾಪಿಯಾಗುವನು. ಆಗ ನಾನು ಭೀಮಾ ನದಿಯ ದಂಡೆಯ ಮೇಲಿನ ವನದಲ್ಲಿ ಪಂಚಭ್ರಮ ರೂಪಾನ್ವಿತಳಾಗಿ ಆ ಅಸುರನನ್ನು ಸಂಹರಿಸಿ ಚಂದಲ ಮತ್ತು ಇಂಗಲ ಎಂಬ ಹೆಸರನ್ನು ಹೊಂದುವೆನು. ಆಮೇಲೆ ಕೊಲ್ಲಾಪುರ ಎಂಬ ನೀಚವಾದ ರಕ್ಕಸನು ಹುಟ್ಟಿ ನನ್ನ ಭಕ್ತರಿಗೆ ಅನೇಕ ರೀತಿಯ ಪೀಡೆಗಳನ್ನು ಕೊಡುವನು. ಆಗ ನಾನು ಮಹಾಲಕ್ಷ್ಮಿ ಎಂಬ ರೂಪದಿಂದ ಅವತರಿಸಿ ಆ ರಕ್ಕಸನನ್ನು ಪಂಚಗಂಗಾ ದಂಡೆಯಲ್ಲಿ ಸಂಹಾರ ಮಾಡಿ ಜಗತ್ತಿಗೆ ಸುಖ ಶಾಂತಿಯನ್ನು ನೀಡುವೆನು. ಈ ಪ್ರಕಾರವಾಗಿ ಕಾಲಕಾಲಕ್ಕೆ ತಕ್ಕಂತೆ ಅನಂತ ರೂಪಗಳನ್ನು ಧರಿಸಿ ದುಷ್ಟರಾದ ರಾಕ್ಷಸರನ್ನು ಸರ್ವ ರೀತಿಯಿಂದ ಹರಣ ಮಾಡಿ ಜಗತ್ತಿನಲ್ಲಿಯೇ ಸುಖ ಸಮೃದ್ಧಿ ನೀಡುವೆನು. ನನ್ನ ಭಕ್ತರ ಕೋರಿಕೆಯಂತೆ ಆಗಾಗ್ಗೆ ಅವರಿಗೆ ದರ್ಶನವನ್ನು ನೀಡುತ್ತಾ ಅವರನ್ನು ಸಂತೈಸುವೆನು. ಅನಂತ ಶಕ್ತಿಗಳಿಗೆ ಒಡತಿಯಾಗಿರುವ ನಾನು ಅನೇಕ ಸಾಧಕ ಸಿದ್ಧಿಪುರುಷರ ಸಾಧು ಸಜ್ಜನರ ಏಳಿಗೆಗಾಗಿ ಸಾಧವ ಕಾಲದಲ್ಲಿ ದರ್ಶನ ಕೊಡುವೆನಲ್ಲದೆ ಅವರ ಅಂತಃಕರಣದಲ್ಲಿದ್ದಂತೆ ನಾನು ಬಾಲ, ಲಲಿತಾ, ಷೋಡಶಿ, ಗಾಯತ್ರಿ, ಶಾಂತನಾದ, ಬಿಂದುತಲ ಮುಂತಾದ ಹೆಸರಿನಿಂದ ಅವರನ್ನು ಕಾಣುವೆನು. ಸರ್ವಾಂತರ್ಯಾಮಿಯಾಗಿರುವ ನಾನು ಈ ತಿಲಕಾರಣ್ಯದಲ್ಲಿ ಯಾವಾಗಲೂ ಬನಶಂಕರಿ ರೂಪದಲ್ಲಿರುತ್ತೇನೆ. ನನ್ನನ್ನು ನಂಬಿ ಬಂದ ಭಕ್ತರಿಗೆ ಸರ್ವ ಬೇಡಿಕೆಗಳನ್ನು ವರದ ಹಸ್ತದಿಂದ ನೀಡುತ್ತೇನೆ. ಈ ಕಥಾಶ್ರವಣದಿಂದ 7 ಜನ್ಮಗಳ ಪಾಪಗಳು ಕರುಣೆಯ ದಯದ ಮುಂದೆ ನಿಲ್ಲದ ತಿಮಿರದಂತೆ ಓಡಿ ಹೋಗುವುದಲ್ಲದೆ ಸರ್ವ ರೀತಿಯ ಪುಣ್ಯ ಭಾಗ್ಯಗಳು ಲಭಿಸುತ್ತವೆ ಎಂದು ದೇವಿಯೇ ನುಡಿದು ದೇವತೆಗಳಿಗೆ ಆಶೀರ್ವದಿಸಿ ಮಾಯೆಯಾದಳು. ಭಾರತದ ಜಾಗೃತ ಶಕ್ತಿ ಪೀಠಗಳಲ್ಲಿ ಬಾದಾಮಿಯ ಶ್ರೀ ಶಾಕಾಂಬರಿ ಶಕ್ತಿಪೀಠವು ಒಂದಾಗಿದೆ. ಇವಳಿಗೆ ಬನಸಿರಿ ದೇವಿ, ಬನಶಂಕರಿ ಎಂದು ಕರೆಯುತ್ತಾರೆ. ಶ್ರೀ ಶಾಕಾಂಬರಿ ದೇವಿಯ ವಿವರವು ಸ್ಕಂದ ಪುರಾಣದಲ್ಲಿ ಬರುತ್ತದೆ. ಪದ್ಮಪುರಾಣದಲ್ಲಿಯೂ ಇದರ ವಿವರಣೆ ಇದೆ. ಬಾದಾಮಿ ಬನಶಂಕರಿಯ ದೇವತೆಯು ನಾಡಿನ ಜನತೆಯ ಆರಾಧ್ಯ ದೈವಿಯಾಗಿ, ಶಕ್ತಿ ದೇವಿಯಾಗಿ, ವನದೇವತೆಯಾಗಿ, ಭಕ್ತರ ಕಾಮಧೇನುವಾಗಿ ಅವರ ಕಷ್ಟಗಳನ್ನು ದೂರ ಮಾಡುವವಳಾಗಿದ್ದಾಳೆ. ಸ್ನೇಹಿತರೆ, ಇಷ್ಟು ಹೊತ್ತು ನೀವು ಕೇಳಿದ ಈ ಕಥೆಯೇ ಬನಶಂಕರಿ ದೇವಿಯ ಮಹಿಮೆಯ ಮಹಾಕಥೆ. ಪೂರ್ವ ಕಾಲದಲ್ಲಿ 100 ವರ್ಷಗಳವರೆಗೆ ಮಳೆಯಾಗದೆ ಘೋರ ದುರ್ಭಿಕ್ಷ ಉಂಟಾಗಲು ಭೂಮಿಯಲ್ಲಿ ಎಲ್ಲ ಕರ್ಮಗಳು ಲೋಪವಾದಾಗ ಜೀವರಾಶಿಗಳು ತತ್ತರಿಸಿ ಹೋದವು. ಆಗ ಎಲ್ಲ ದೇವತೆಗಳು ಶಿವನನ್ನು ಪ್ರಾರ್ಥಿಸಿದರು. ಶಿವ ಬ್ರಹ್ಮಾದಿ ದೇವತೆಗಳೆಲ್ಲ ಸೇರಿ ತ್ರಿಗುಣಾತ್ಮಿಕ ಸ್ವರೂಪಳಾದ ಬನಶಂಕರಿ ದೇವಿಯನ್ನು ಪ್ರಾರ್ಥಿಸಿದರು. ಪ್ರಾರ್ಥನೆಗೆ ಒಲಿದ ಶ್ರೀದೇವಿ ತನ್ನ ಶರೀರದಿಂದ ಉತ್ಪನ್ನವಾದ ಶಾಖಾಹಾರದಿಂದ ಸಕಲ ಜಗತ್ತನ್ನೂ ಕಾಪಾಡಿದಳು. ಅವಳ ಕೃಪೆಯಿಂದ ಬರ ನೀಗಿತು, ದಾಹ ತೀರಿತು, ಹಸಿವು ಹಿಂಗಿತು. ಜಲ ಸಂಪತ್ತಿನಿಂದ ಭೂದೇವಿ ಹಸಿರು ವರ್ಣ ತಾಳಿದಳು. ಎಲ್ಲ ಬನಗಳು ಹಸಿರು ವರ್ಣದಿಂದ ನಲಿದವು. ಶ್ರೀದೇವಿ ಶಾಕಾಂಬರಿ ಎಂದು ಪ್ರಸಿದ್ಧಳಾದಳು.
ಪ್ರತಿ ವರ್ಷ ಶ್ರೀದೇವಿಯ ನವರಾತ್ರಿ ಉತ್ಸವವು ಪುಷ್ಯ ಮಾಸದ ಅಷ್ಟಮಿಯಂದು ಆರಂಭವಾಗಿ ಪೌರ್ಣಿಮೆಯಂದು ಬನದ ಹುಣ್ಣಿಮೆಯಂದು ರಥೋತ್ಸವದೊಂದಿಗೆ ಮುಕ್ತಾಯವಾಗುತ್ತದೆ. ಶ್ರೀದೇವಿಯ ಮೂರ್ತಿಯು 8 ಭುಜಗಳಿಂದ ಕೂಡಿದೆ. ಕೈಗಳಲ್ಲಿ ಹಿಡಿದ ಖಡ್ಗ, ಗಂಟೆ, ತ್ರಿಶೂಲ, ಲಿಪಿ ಮತ್ತು ಡಮರುಗ, ಡಾಲು, ರುಂಡ ಮತ್ತು ಅಮೃತ ಪಾತ್ರೆ ಇವು ದೇವಿಯ ಲೀಲೆಯನ್ನು ಸಾರುತ್ತವೆ. ಶ್ರೀ ಮಹಾಕಾಳಿ, ಶ್ರೀ ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂದು ಅವಳನ್ನು ಪೂಜಿಸುತ್ತಾರೆ. ಶ್ರೀದೇವಿ ದರ್ಶನ ಮಾಡಿಕೊಂಡು ಜ್ಞಾನ, ಶೌರ್ಯ ಹಾಗೂ ಐಶ್ವರ್ಯ ಪ್ರಾಪ್ತಿಗೆ ಅವಳ ಆರಾಧನೆ ಮಾಡಿ ಭಕ್ತರು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತಾರೆ. ಶ್ರಾವಣ ಮಾಸದ ಬಿಲ್ವಾರ್ಚನೆ, ಕಾರ್ತಿಕ ಮಾಸದ ದೀಪಾರಾಧನೆ ಮತ್ತು ನವರಾತ್ರಿ, ದಸರಾ ಉತ್ಸವದಲ್ಲಿ ದೇವಿಗೆ ವಿಶೇಷ ಉತ್ಸವವು ನಡೆಯುತ್ತದೆ. ಪ್ರತಿ ಹುಣ್ಣಿಮೆಯ ದಿನ ದೇವಿಗೆ ಅಭ್ಯಂಜನ, ಪಾಂಚಾಮೃತ ಅಭಿಷೇಕ, ಸಕೃತಾವರ್ತನ, ರುದ್ರಾಭಿಷೇಕಗಳು ವಿಶೇಷವಾಗಿ ನಡೆಯುತ್ತವೆ. ಶ್ರೀದೇವಿಯ ರಥೋತ್ಸವವು ಪುಷ್ಯ ಮಾಸದ ಬನದ ಹುಣ್ಣಿಮೆಯಂದು ವಿಜೃಂಭಣೆಯಿಂದ ನಡೆಯುತ್ತದೆ. ಶಾಕಾಂಬರಿಗೆ ಚತುರ್ದಶಿಯಂದು ಪಲ್ಲೇದ ಹಬ್ಬವನ್ನು ಆಚರಿಸುತ್ತಾರೆ. ದೇವಿಗೆ ಹಬ್ಬದಲ್ಲಿ 110 ಪಲ್ಲೇದ ನೈವೇದ್ಯ ಮಾಡುತ್ತಾರೆ. ವಿವಿಧ ಜನಾಂಗದವರು ಸೇರಿ ಅದ್ದೂರಿಯಿಂದ ಜಾತ್ರೆಯನ್ನ ಮಾಡುತ್ತಾರೆ. ದೇವಿಗೆ ಪ್ರಾರ್ಥನೆ ಸಲ್ಲಿಸುವುದರ ಹೊರತಾಗಿ ಉತ್ಸವವು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಸಾಮರಸ್ಯವನ್ನು ಸಹ ಉತ್ತೇಜಿಸುತ್ತದೆ. ಗ್ರಾಮೀಣ ಜನಸಮೂಹವು ಸಂಗೀತ, ನಾಟಕ ಮತ್ತು ಸರ್ಕಸ್ಗಳಿಂದ ಮನರಂಜನೆಯನ್ನು ಪಡೆಯುತ್ತಾರೆ. ತಾತ್ಕಾಲಿಕ ಅಂಗಡಿಗಳು ಮತ್ತು ಸಿಹಿ ತಿಂಡಿಗಳು, ಬಟ್ಟೆ, ಪವಿತ್ರ ಕಲಾಕೃತಿಗಳು ಮತ್ತು ವಿರ್ಮಲಿಯನ ಮಳಿಗೆಗಳಿವೆ. ಅವುಗಳಲ್ಲಿ ಹೆಚ್ಚಿನವು ಮುಸ್ಲಿಮರಿಂದ ನಡೆಸಲ್ಪಡುತ್ತವೆ. ಜಾನುವಾರು ಜಾತ್ರೆ ಮತ್ತು ಮರದ ಕೆತ್ತನೆ ಮೇಳವು ಹಬ್ಬದ ಸಮಯದಲ್ಲಿ ಬಹಳ ಪ್ರಮುಖವಾಗಿದೆ. ಉತ್ಸವದ ಇನ್ನೊಂದು ಪ್ರಮುಖ ವಿಶೇಷತೆ ಏನೆಂದರೆ ತೆಪ್ಪೋತ್ಸವ, ಅಂದರೆ ದೋಣಿ ಹಬ್ಬ. ಅಲ್ಲಿ ಪೋಷಕರು ತಮ್ಮ ನವಜಾತ ಶಿಶುವನ್ನು ಬಾಳೆ ಎಲೆಯ ಮೇಲೆ ದೋಣಿಗಳ ಮೂಲಕ ತೇಲುವಂತೆ ಬಳಸುತ್ತಾರೆ ಮತ್ತು ತಮ್ಮ ಶಿಶುಗಳಿಗೆ ಮಾತೃ ದೇವಿಯ ಆಶೀರ್ವಾದ ಪಡೆಯಲು ಬನಶಂಕರಿ ದೇವಾಲಯದ ತೊಟ್ಟಿಯ ಸುತ್ತಲೂ ಸಾಗಿಸುತ್ತಾರೆ. ಬನಶಂಕರಿ ದೇವಸ್ಥಾನದ ಪ್ರವೇಶದ್ವಾರದ ಮುಂಭಾಗದಲ್ಲಿ ಹರಿಶ್ಚಂದ್ರ ತೀರ್ಥದಿಂದ ಹರಿದು ಬಂದ ಹರಿದ್ರಾ ತೀರ್ಥ ಎಂಬ ಚೌಕಾಕಾರದ ನೀರಿನ ತೊಟ್ಟಿ ಇದೆ. ಈ ದೇವಾಲಯವನ್ನು ಮೂಲತಃ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿತ್ತು. ಆದರೆ ನವೀಕರಣದ ಸಮಯದಲ್ಲಿ ವಿಜಯನಗರ ಮತ್ತು ಇಸ್ಲಾಮಿಕ್ ಶೈಲಿಗಳು ಸಹ ಉಜ್ಜಲ್ಪಟ್ಟವು. ಮುಖ್ಯ ಆವರಣವು ಮುಂಭಾಗದ ಪೋರ್ಟಿಕೋವನ್ನು ಒಳಗೊಂಡಿದೆ. ಮುಖಮಂಟಪ, ಪ್ರವೇಶ ವೇದಿಕೆ, ಅರ್ಧ ಮಂಟಪ ಮತ್ತು ದೇವತೆ ವಾಸಿಸುವ ಗರ್ಭಗೃಹ, ವಿಮಾನ ಎಂಬ ಗೋಪುರವನ್ನು ಹೊಂದಿದೆ. ಇಲ್ಲಿರುವ ದೇವಿಯ ಸಿಂಹಿಣಿಯ ಮೇಲೆ ಕುಳಿತಿದ್ದಾಳೆ. ಈ ದೇವಾಲಯವು ಚೋಳಚಗುಡ್ನಲ್ಲಿ ಬಾದಾಮಿ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಬಾದಾಮಿಯಿಂದ ಬನಶಂಕರಿ ದೇವಸ್ಥಾನವನ್ನು ತಲುಪಲು ನೀವು ಸಾರ್ವಜನಿಕ ಸಾರಿಗೆ, ಆಟೋ ರಿಕ್ಷಾ, ಬಸ್ ಅಥವಾ ರಿಕ್ಷಾವನ್ನು ತೆಗೆದುಕೊಂಡು ಪಟ್ಟಣದೊಳಗೆ ಪ್ರಯಾಣಿಸಬಹುದು. ಬೆಂಗಳೂರು ಅಥವಾ ಹುಬ್ಬಳ್ಳಿಯಂತಹ ಪ್ರಮುಖ ಪಟ್ಟಣಗಳಿಂದ ರಾಜ್ಯ ಬಸ್ ಸೇವೆಗಳ ಮೂಲಕ ಇದನ್ನು ತಲುಪಬಹುದು. ಇದೇ ಜನವರಿ 2026 3ನೇ ತಾರೀಕು ಬನದ ಹುಣ್ಣಿಮೆ ಇರುವುದರಿಂದ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.